ತನ್ನೋ ವಿಷ್ಣುಃ ಪ್ರಚೋದಯಾತ್. ಕಡಲೆಬೇಳೆ, ಸೌತೆಕಾಯಿ, ಕೋಸಂಬರಿ, ಚಿತ್ರಾನ್ನ. ಸತ್ಯನಾರಾಯಣ ಪೂಜೆ ಮುಗೀತು. ಅವ್ರು ತಗೊಂಡಿರೋ ಸ್ಲಿಪ್ಪರಿಗೆ ಇಲ್ಲಿ ದೀರ್ಘವಾಗಿ ಚರ್ಚೆ ನಡೀತಾ ಇದೆ. ಯಾವ ಸ್ಲಿಪ್ಪರ್ ಅಪ್ಪ ಅಷ್ಟೊಂದು ಚರ್ಚೆ. ಅವ್ರ ಅಮ್ಮ ಮಗಳು ಒಂದು ರೀಲ್ ಮಾಡೋಣ ಅಂತ ಬಂದಿದ್ವಿ, ಡ್ಯಾನ್ಸ್ ರೀಲು. ಯಾವ ಹಾಡೋದು? ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಅಶ್ವಿನಿ. ನಮ್ಮ ಮನೇಲಿ ಇವತ್ತು ಸತ್ಯನಾರಾಯಣ ಪೂಜೆ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ಆಗುವಂಥದ್ದು. ಆ್ಯಕ್ಚುಲಿ ಈಗ ಸ್ವಲ್ಪ ಮಳೆ ಬಿಟ್ಟಿದೆ, ಬೆಳಿಗ್ಗೆಯಿಂದ ಮೋಡ ಕಟ್ಟಿದೆ, ಸಣ್ಣಕ್ಕೆ ಮಳೆ ಬರ್ತಾ ಇದೆ. ಸೊ ಈ ರೀತಿ ಫಂಕ್ಷನ್ ಟೈಮಲ್ಲಿ ಮಳೆ ಬಂದರೆ ಸ್ವಲ್ಪ ಹಿಂಸೆ ಆಗುತ್ತೆ, ಬರೋರಿಗೂ ಹಿಂಸೆ ಆಗುತ್ತೆ. ಮಳೆ ಬರ್ತಿದ್ರೆ ಊಟದ ಮನೇನೂ ಬೇಡ ಏನೂ ಬೇಡ ಅಂತ ಕೂರಂಗೆ ಆಗಿಬಿಡುತ್ತೆ. ಆ್ಯಂಡ್ ನಮಗೂ ಕೂಡ ಸ್ವಲ್ಪ ಹಿಂಸೆ, ಕಿಚಿ ಕಿಚಿ ಆಗುತ್ತೆ ಮಳೆ ಬರ್ತಿದ್ರೆ ಅಲ್ವಾ. ನನ್ನ ಮಗಳು ಬಂದಿದ್ದಾಳೆ. ಸ್ಯಾನ್ ಹಾಯ್. ಆ್ಯಕ್ಚುಲಿ ಗುರುವಾರ ಸಂಜೆ ಕರ್ಕೊಂಡು ಬಂದರು ಪ್ರದೀಪ್. ಇವತ್ತು ಆ್ಯಕ್ಚುಲಿ ಭಾನುವಾರ. ನೋಡೋಣ, ಅಲ್ಲಿ ಪೂಜೆ ಭಟ್ರು ಬಂದು ಪೂಜೆ ಸ್ಟಾರ್ಟ್ ಆಗಿದೆ. ಭಟ್ರು 9:30ಗೆ ಬಂದಿದ್ದರು, 10:00ವರೆಗೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಅಡುಗೆ ಭಟ್ರಂತೂ 7 ಗಂಟೆಗೆ ಬಂದು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಏನೇನು ಆಗ್ತಿದೆ ಅಂತ ಒಳಗೆ ಹೋಗಿ ತೋರಿಸ್ತೀನಿ. ಹೋಗೋಣವಾ? ಹೋಗೋಣ ಸ್ಯಾನ್, ಲೆಟ್ಸ್ ಗೋ. ಮಗ ಇವತ್ತು ಪಂಚನೆ ಉಡಬೇಕು ಅಂತ ಅವ್ರ ಅಪ್ಪನ ಶಲ್ಯ ಹುಟ್ಟಿದ್ದಾನೆ ಆಯ್ತಾ. ಪ್ರದೀಪ್ ಹುಟ್ಟಿಸಿದ್ದು ಪ್ರದೀಪ್ ಶಲ್ಯ, ಇವನಿ ಪಂಚೆ. ಹಾಯ್ ಮಾಡೋ ಒಂದ್ಸರಿ. ಜಟಾಜ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಓಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಅಮೃತ ಅಭಿಷೇಕ ಆಯಿತು. ಸೊ ಇಲ್ಲ ಅಡುಗೆ ಹೇಗಾಗಿದೆ, ಎಲ್ಲಿಗೆ ಬಂದಿದೆ ನೋಡೋಣ. ಆಮೇಲೆ ಕ್ಲೀನಾಗಿ ತೋರಿಸ್ತೀನಿ. 2 ಥರ ಪಲ್ಯಗಳು, ಗೊಜ್ಜುಳಿ, ಇದೇನಿದು ಪಾಯಸ, ಆಮೇಲೆ ಡೀಟೇಲಾಗಿ ತೋರಿಸ್ತೀನಿ. ಸೊ ಇವತ್ತಿನ ಅಡುಗೆ ಭಟ್ರು ಜ್ಯೋತಿ ಅಂತ. ಆ್ಯಂಡ್ ಇಲ್ಲಿ ಸಿಹಿ ಪಲ್ಯಕ್ಕೆ ಮತ್ತು ಸಾರಿಗೆ ರೆಡಿ ಆಗ್ತಾಯಿದೆ. ಒಂದು ಕಡೆ ಅಡುಗೆ ಆಗ್ತಿದ್ರೆ ಇನ್ನೊಂದು ಕಡೆ ಪೂಜೆ ಆಗ್ತಾಯಿತ್ತು. ಆ್ಯಕ್ಚುಲಿ ನಮ್ಮಲ್ಲಿ 1 ವರ್ಷಕ್ಕೆ 4 ಫಂಕ್ಷನ್ ಆಗುತ್ತೆ. 2 ವೈದಿಕ, ಹಾಗೆ ಒಂದು ಶ್ರಾವಣ ಮಾಸದಲ್ಲಿ ಈ ರೀತಿ ಸತ್ಯನಾರಾಯಣ ಪೂಜೆ, ಹಾಗೆ ನವರಾತ್ರಿಲಿ ಪಾರಾಯಣ. ಸೊ ಜಾಸ್ತಿ ಜನಕ್ಕೇನು ಹೇಳಿಕೆ ಮಾಡೋದಿಲ್ಲ. ಪ್ರತಿ ಸಾರಿ ಯಾರನ್ನು ಕರಿತೀವೋ ಅವ್ರನ್ನೇ ಕರೆದು ಬಿಡ್ತೀವಿ ಅಷ್ಟೇ. ಆ್ಯಂಡ್ ಇಲ್ಲಿ ಇನ್ನೂ 11 ಗಂಟೆ ಆಗಿತ್ತು ಅಷ್ಟೇ. ಒಂದು 3 ಜನ ನೆಂಟರು ಬಂದಿದ್ರು, ಅವ್ರಿಗೆ ಕಾಫಿ ಕೊಟ್ಟೆ. ಅಷ್ಟೊತ್ತಿಗೆ ಭಟ್ರು ಕರೆದ್ರು, ಕುಂಕುಮಾರ್ಚನೆಗೆ ಬನ್ನಿ ಯಾರಾದರೂ ಕುತ್ಕೊಳ್ಳಿ ಅತ್ತೆ ಸೊಸೆ ಅಂತ. ಆ್ಯಂಡ್ ಆಗೇನು ಅತ್ತೆ ನೀನೇ ಕುತ್ಕೊಂತಾನೆ ಹೇಳೋದು. ಸೊ ನಾನೇ ಬಂದು ಇಲ್ಲಿ ಕುಂಕುಮಾರ್ಚನೆ ಮಾಡಿದೆ. ಅಸ್ತು. ಓಂ ಶಕ್ತಿ ಸಾಂಗಸಾಯುಧ ಸವಾನದ ಪರಿವಾರ ಸರ್ವಾಲಂಕಾರ ಭೂಷಿತ ಆದಿತ್ಯಾದಿ ನವಗ್ರಹ ಪುರಸ್ಸರ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿನೇ ನಮಃ. ಶ್ರದ್ಧಾ ಭಕ್ತಿಯಿಂದ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಾರೋ ಅವರು ಎಲ್ಲ ವಿಧವಾದಂತಹ ಭೋಗ ಭಾಗ್ಯವನ್ನು ಪಡೆಯುತ್ತಾರೆ ಅಂತ ಹೇಳಿ. ಪಾಯಸ, ಅನ್ನ ಮಾಡಿರೋ ಅಡುಗೆನೆಲ್ಲ ತಂದು ಇಲ್ಲಿ ಕಿಚನಲ್ಲಿ ಜೋಡಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಅಲ್ಲಿ ಅಡುಗೆ ಮಾಡ್ತಿದ್ದಾರಲ್ಲ, ಅದಕ್ಕೆ ಕೊಟ್ಟಿಗೆ ಅಂತ ಹೇಳೋದು ನಮ್ಮ ಸೈಡು. ಕೊಟ್ಟಿಗೆ ನೋಡೋಕ್ಕೆ ಆಗಿದೆ, ಬಟ್ ಕ್ಲೀನ್ ಇದೆ. ಆ್ಯಂಡ್ ಇಲ್ಲೂ ಅಷ್ಟೇ, ಕಿಚನಲ್ಲಿ ಮಾಡೋಕ್ಕೆ ಬಿಡೋಣ ಅಂದರೆ ಆಮೇಲೆ ಕ್ಲೀನಿಂಗ್ ತುಂಬ ಕಷ್ಟ ಆಗುತ್ತೆ, ಬಿಕಾಸ್ ಐಟಮ್ಸ್ ತುಂಬ ಇರುತ್ತಲ್ಲ. ಹಾಗಂತ ಈಗ ಭಾರಿ ಕ್ಲೀನ್ ಇದೆ ಕಿಚನ್ ಅಂತ ಅಲ್ಲ, ಪೇಂಟ್ ಎಲ್ಲ ಹಾಳಾಗಿದೆ. ಆಲ್ಮೋಸ್ಟ್ 7 ವರ್ಷನೇ ಆಯಿತು ಅಂದ್ಕೊಳ್ತೀನಿ. ನನ್ನ ಮಗನ ಚೌಲಕ್ಕೆ ಮಾಡಿಸಿದ್ದು ಪೇಂಟ್, ಸದ್ಯದಲ್ಲೇ ಮಾಡಿಸ್ಬೇಕು. ಜಾಗಿಲ್ಲ ಬಾ ಅಂದ್ರೆ ಬರಲೇ ಇದು ಚಿತ್ರಾನ್ನ ಲಾಸ್ಟು. ಇನ್ನೂ ಸಾರು ಬಡಿಸಲ್ಲ, ನೈವೇದ್ಯಕ್ಕೆ ಹಾಕೋದಿಲ್ಲ. ಸೊ ಅದನ್ನು ಬಿಟ್ಟು ಬಂದಿದ್ದೀವಿ. ನೆಕ್ಸ್ಟ್ ಬೋಂಡ ಒಂದು ಆಗಬೇಕು, ಗೊತ್ತಿಲ್ಲ ಆಗುತ್ತಾ ಇಲ್ಲೋ ಅಂತ. ಬಡಿಸೋದೇನಾ? ಇಲ್ಲಿ ಮಾಡಿರೋದು ಅಡುಗೆನೆಲ್ಲ ನಾವು ಬಡಿಸ್ತೀವಿ. ಅಷ್ಟು ತುಪ್ಪ, ಪಾಯಸ, 2 ಕೋಸಂಬರಿ, ಪಲ್ಯ, ಸಿಹಿ ಪಲ್ಯ, ಇನ್ನೊಂದು ಪಲ್ಯ. ಹಾಂ ಬಡಿಸ್ತದೆ. ಹಾಂ ಆ್ಯಕ್ಚುಲಿ ನಮ್ಮ ಸೈಡ್ ನಾವು ಮಾಡಿರುವಂತಹ ಅಡುಗೆನೆಲ್ಲ ದೇವರಿಗೆ ನೈವೇದ್ಯ ಮಾಡ್ತೀವಿ. ಆ್ಯಂಡ್ ಅದಕ್ಕೋಸ್ಕರನೇ ಇಲ್ಲಿ ಬಡಿಸಿರೋದು ನಾನು. ಬಟ್ ಕೆಲವೊಂದು ಕಡೆ ಅನ್ನ ಪಾಯಸ ಅಷ್ಟೇ ನೈವೇದ್ಯ ಮಾಡ್ತಾರೆ. ಆ್ಯಂಡ್ ಈ ಸರಿನೂ ಅಷ್ಟೇ ಕ್ಯಾಮ್ರಾ ರೇಷಿಯೋ ಚೇಂಜ್ ಆಗಿದೆ, ಎಲ್ಲ ತಲೆ ಕಟ್ಟಾಗ್ಬಿಟ್ಟಿದೆ. ಬಟ್ ಈ ಕ್ಯಾಮ್ರಾ ರೇಷಿಯೋನ ಚೆಕ್ ಮಾಡಿ ವಿಡಿಯೋ ಮಾಡೋಷ್ಟು ಪೇಷನ್ಸ್ ಆಗಲಿ ಅಥವಾ ಫ್ರೀ ಆಗಲಿ ನಾನು ಅವತ್ತಿರಲಿಲ್ಲ. ಆಗಿಲ್ಲ. ಮಧ್ಯೆ ಸ್ವಾದೋದಕಂ ಸಮರ್ಪಯಾಮಿ ಉದ್ವಾಸಯಾಮಿ ಬಲಿಹರಣಂ ವಿಸರ್ಜಯಾಮಿ. ಮನೇಲಿ ಇರುತ್ತೆ ಪೂಜೆ ಫಂಕ್ಷನ್ ಅಂದರೆ ಅದೇನೋ ಒಂದು ರೀತಿ ಒದ್ದಾಟ, 2 ಕೈ 2 ಕಾಲು ಕೂಡ ಕಮ್ಮಿ ಅಂತ ಅನಿಸ್ಬಿಡುತ್ತೆ. ಈ ಕಡೆ ದೇವ್ರ ಕೋಣೆ ಬಂದು ಒಂದಿಷ್ಟು ಸರಿ ಮಾಡ್ಕೊಡ್ಬೇಕು, ಒಂದು ಕಡೆ ಅಲ್ಲಿ ಅಡುಗೆ ರೂಮಿಗೆ ಓಡಬೇಕು. ಆ್ಯಂಡ್ 70 to 80% ಹಿಂದಿನ ದಿವಸನೇ ನಾನು ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಆದರೂ ಕೂಡ ಅದು ಏನು ಒದ್ದಾಟ ಗೊತ್ತಿಲ್ಲ. ಬಟ್ ಈ ಒದ್ದಾಟದಲ್ಲೂ ಒಂದು ರೀತಿ ಖುಷಿ ಇದೆ. ಆ್ಯಂಡ್ ಸದ್ಯಕ್ಕೆ ನಾನು ಅತ್ತೆ ಇಲ್ಲಿ ಬಾಗಿನ ಕೊಟ್ವಿ. ಆ್ಯಂಡ್ ಪ್ರತಿ ಸರಿ ಅತ್ತಿಗೆಗೆ ಕೊಡ್ತಾ ಇದ್ವಿ. ಐ ಮೀನ್ ಪ್ರದೀಪ್ನ ಅಕ್ಕ. ಬಟ್ ಅವ್ರಿಗೆ ಈ ಸರಿ ಹುಷಾರಿಲ್ಲ ಅಂತ ಅವ್ರ ಫ್ಯಾಮಿಲಿ ಬರಲಿಲ್ಲ, ಹಾಗಾಗಿ ಇವ್ರಿಗೆ ಕೊಟ್ವಿ. ಆ್ಯಂಡ್ ಸದ್ಯಕ್ಕೆ ಇಲ್ಲಿ ಪ್ರಸಾದದ ಉಂಡೆ ಮಾಡ್ತಾ ಇದ್ದೀವಿ.
ಕಣ್ಣೋಳಿ ಕಮಲದ ಕಣ್ಣೋಳಿ ಕಮಲವ ಕೈಯಲ್ಲಿ ಹಿಡಿದೋಳೆ. ಶಾಂತಿರಸ್ತೋ ಪುಷ್ಟಿರಸ್ತೋ ತುಷ್ಟಿರಸ್ತೋ ವೃದ್ಧಿರಸ್ತೋ ವಿಘ್ನಮಸ್ತೋ ಆಯುಷ್ಯಮಸ್ತೋ ಆರೋಗ್ಯಮಸ್ತೋ ಸ್ವಸ್ತ್ಯ. ಅದೇ ಅಲ್ಲ, ಸುಮಾರು ಜನ ಹಂಗೆ ಹಿಂಗ್ ಮೈಕ್ ಹಿಡಿತೀನಲ್ಲ, ಇದನ್ನ ನೋಡ್ತಾ ಇದ್ ಬಿಡೋದು ಹಿಂಗೆ. ಬರೋಷ್ಟೊತ್ತಿಗೆ ಆಟೋ ತೆಗ್ದೆ ಕೇಳಿದ್ರು ಎಲ್ಲಿಗೆ ಹೋಗ್ಬೇಕು ಕೇಳ್ದ ನನ್ನ ಕ್ಲಾಸ್ ಮೇಟ್. ನಾನು ಇಲ್ಲಿಗೆ ಹೆಬ್ಬಾರು ಮನೆಗೆ ಹೋಗ್ಬೇಕು ಅಂದ್ರೆ ಹೆಬ್ಬಾರು ಮನೆಗೆ ಅಂತ ಹೇಳೋದು. ಬಸ್ಸಲ್ಲಿ ಆದ್ರೂ ಹಂಗೆ ಹೇಳೋದು. ಅದಕ್ಕೆ ಯಾವ ಹೆಬ್ಬಾರು ಮನೆ ಕೇಳಿದ್ರೆ ಇಲ್ಲಿ ಟರ್ನಲ್ಲಿ ಇದೆಯಲ್ಲ ಯೂಟ್ಯೂಬ್ ಅವ್ರ ಮನೆಗ. ಅವ್ರು ಎಷ್ಟು ವರ್ಷದ್ದು ಇತಿಹಾಸನ ನಾನು ಬೇಕು. ಹೆಬ್ಬಾರು ಮನೆ ಹಳ್ಳಿ ಊಟದ ಬ್ಲಾಗಿಂದಲ್ವಾ. ಇವರು ಅತ್ತೆದು ತಂಗಿ. ಒಟ್ಟು 4 ಜನ ಅಕ್ಕ ತಂಗಿರು. ನೀವು 2ನೇವರ 3ನೇವರ? 3ನೇವಳು ಗೀತಾ ಅಂತ. ಮೊದಲನೇವ್ರು ಎಲ್ಲಿರೋದು? ಅರೆಹಳ್ಳ ಶೃಂಗೇರಿ ಹತ್ರನಾ? 4ನೇವರು ಅಲ್ಲೇ ಅಲ್ಲ, ಕೊಂಡಿಬೈಲ್ ಅಂತ. 4 ಜನ ಅಕ್ಕ ತಂಗಿರು, 2 ತಮ್ಮಂದ್ರೇನಾ? ಒಬ್ಬರು ಸಾಲಿಗ್ರಾಮದಲ್ಲಿದ್ದಾರೆ. ಸರಿ, ಏನೇನು ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಬೇಳೆ ತೋವೆ, ಇದೇನು ಹೆಸರು ಬೇಳೆ, ಕ್ಯಾರೆಟ್ ಕೋಸಂಬರಿ, ಕ್ಯಾರೆಟ್ ಸಿಹಿ ಪಲ್ಯ, ಇದು ಕಡಲೆಬೇಳೆ ಸೌತೆಕಾಯಿ ಕೋಸಂಬರಿ, ಚಿತ್ರಾನ್ನ, ಕೋಸಿನ ಪಲ್ಯ, ಬಾಳೆಕಾಯಿ ಪಲ್ಯ, ಕ್ಯಾಪ್ಸಿಕಮ್ ಕಾಯಿ ರಸ, ದೊಣ್ಣೆ ಮೆಣಸಿನ್ಕಾಯಿ ಕಾಯಿ ರಸ, ಅನ್ನ ಸಾರು, ಗೋಧಿ ಕಡಿ ಪಾಯಸ. ಬುಷೂಸ್ ಫೇವ್ರೇಟ್. ತೋರಿಸು, ಅಲ್ಲಿದ್ದಾನೆ ಬುಷು, ತೋರಿಸು ಅವನ್ನ, ಅವನ ಫೇವ್ರೇಟ್. ನೆಕ್ಸ್ಟ್ ಬಿಸಿಬೇಳೆ ಬಾತು. ಓ, ಇದೇನೇ ಸ್ಮೂತ್ ಬರಬೇಕಿತ್ತಲ್ಲ, ಸ್ವಲ್ಪ ತೆಳು ಆದಂಗಿದೆ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಹಾಗೆ ಇದು ಹಣ್ಣಿನ ರಸಾಯನ. ಇಷ್ಟನಾ? ಬೋಂಡ ಒಂದು ಅಲ್ಲೇ ಇದೆ. ಬೋಂಡ ತರಲಿಲ್ಲ ಅಲ್ಲ? ಬಾಳಕೆ ಬೋಂಡ ಆಗ್ತಾ ಬಂತಾ? ಮುಗೀತಾ? ಲಾಸ್ಟ್ ಬಾಂಡ್ಲೆ ಬೋಂಡ ಮುಗೀತು. ತೋರಿಸಿದ್ಯಾ? ಓ, ಕ್ರಿಸ್ಪಿಯಾಗಿದೆ. ಕಾಯಿ ಹೋಳಿಗೆ, ಬಿಸಿಬೇಳೆ ಬಾತಿ, ಇದೆರಡು ಹೊರಗಿನ. ಅಮ್ಮ ಬಡ್ಸಕ್ಕೆ ಹೋದ್ಲು, ಬಿಟ್ಟೋದ್ಲು ಅಂತ. ಅತ್ತೇನೆ ಕಣ್ಣಲ್ಲಿ ನೀರು ಬರ್ದಿದ್ದಂಗೆ ಅತ್ಯ. ಕಾಣಂಗೂ ಇಲ್ಲ, ಪಾತ್ರೆ ಎಲ್ಲ ಬಾಕ್ಸಸ್ ಅಲ್ಲಿ ಎಲ್ಲ ಕೋಸಂಬರಿ ತಿನ್ನಕ್ಕೂ ಸೇರಲ್ಲ. ಸೂಟಾಗಿ ದೇವ್ರ ಕೋಣೆ, ಅಡುಗೆ ರೂಮು ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ 3:45 ಒಂದಷ್ಟು ಜನ ಗೆಸ್ಟ್ ಹೋದರು ಆ್ಯಂಡ್ ಒಂದು ಸ್ವಲ್ಪ ಜನ ಇದ್ದಾರೆ. ಆ್ಯಕ್ಚುಲಿ ತುಂಬ ಜನ ಕಮ್ಮಿ ಅಂತಲೇ ಅನ್ಬೋದು ಇವತ್ತು. ಆ್ಯಕ್ಚುಲಿ ಪ್ರದೀಪ್ನ ಅಕ್ಕ ಬಾವ ಆ್ಯಂಡ್ ಅವ್ರ ಮಗ ಅವ್ರು ಕೂಡ ಬಂದಿಲ್ಲ. ಆ್ಯಂಡ್ ಒಂದೊಂದು ಮನೆಯಿಂದ ಒಬ್ಬೊಬ್ಬರೇ ಬಂದ್ಬಿಟ್ಟಿದ್ದಾರೆ. ಸೊ ಸುಮಾರು ಜನ ಕಮ್ಮಿ ಆದ್ರೇನೋ ಅಂತ ಅನಿಸ್ತು. ಸೊ ಆಯಿತು, ಈ ವರ್ಷ ಸತ್ಯನಾರಾಯಣ ಪೂಜೆ ಆಯಿತು. ಆ್ಯಂಡ್ ಇನ್ನೊಂದು ಹೇಳಲೇಬೇಕು, ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ಅಂತ. ಸೊ ಅದಕ್ಕೆ ಎಲ್ಲ ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದೆ ಅಂತ ಹೇಳಿದ್ರ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ಸದ್ಯಕ್ಕೆ ಈ ವ್ಲಾಗ್ನ ಇವಾಗ ಮುಗಿಸ್ಬಿಡ್ತೀನಿ. ಅಲ್ಲ, ನಿಮ್ದು ಎಂಥ ಕತೆ ಅಂತ ಸಂಜೆ ಮೇಲೆ ಬರ್ತಿದ್ದೀರಲ್ಲ ಎಲ್ಲ ಒಬ್ರು ಆದಮೇಲೆ ಒಬ್ಬರು. ಸತ್ಯನಾರಾಯಣ ಪೂಜೆ ಮುಗೀತು. ನನಗೆ ಸಾಕು. ಅಲ್ಲ, ಸತ್ಯನಾರಾಯಣ ಪೂಜೆ ಮುಗೀತು, ಇವ್ರು ಸಂಜೆಗೆ ಬರ್ತಿದಾರಲ್ಲ ನೆಂಟರು ಅಂತ ತೋರಿಸ್ತಾ ಇದ್ದೀನಿ. ಇವರಿಬ್ರು ಹೌದು, ಇವ್ರು ಈಗ ಬರ್ತಾ ಇದ್ದಾರೆ. ಅವ್ರು ತಗೊಂಡಿರೋ ಸ್ಲಿಪ್ಪರಿಗೆ ಇಲ್ಲಿ ದೀರ್ಘವಾಗಿ ಚರ್ಚೆ ನಡೀತಾ ಇದೆ. ಯಾವ ಸ್ಲಿಪ್ಪರಪ್ಪ ಅಷ್ಟೊಂದು ಚರ್ಚೆ?
ಪಾಪ ಅಲ್ಲ ನಡೆಯಕ್ ಆಗ್ತಿದ್ಯಾ ನಿಮಗೆ? ತೋ ಪಾಪ ಹೌದಲ್ಲ, ಜಾತ್ರೆ ತಗೊಂಡು ಅಂಗಡಿ ಹೋಗೋ ಗೊತ್ತಾಗಲ್ಲ ಕೊಡೋ ಹೋಗುವ. ನಿಮಗೆ ಗೊತ್ತಾಗಿಲ್ಲ, ಜಾತ್ರೆ ತಗೊಂಡಿದ್ದಾ? ಅವ್ರು ತಗೊಂಡು ಹಾಕೊಂಡ್ ಬಂದಿದ್ದಾರೆ. ಇವತ್ತಿನವರೆಗೂ ಹಾಕಿರ್ಲಿಲ್ಲ ಅಂತ, ಇವತ್ತು ಯಾವ್ದಾದ್ರು ಆದ್ಮೇಲೆ ಅದು ಹಾಕೊಂಡು ಹೋಗಿದ್ದ. ಅರ್ಧಕ್ಕೆ ಹೋದ್ಮೇಲೆ ಗೊತ್ತಾಗ್ತದೆ ಇನ್ನು ಹಾಕೊಂಡಿದ್ದೀವಿ ಅಂತ ವಾಪಸ್. ಅಲ್ಲ ತಗೊಂಡಾಗಿದೆ, ಇನ್ನೇನು ಮಾಡೋದು, ಹಾಕ್ಲೇಬೇಕು. ಸ್ಲಿಪ್ಪರ್ ಸ್ವಲ್ಪ ಹೀಲ್ಸ್ ಇದೆ ಅಲ್ಲ, ಸುಮಾರೇ ಇದೆ, ಒಂದು 3 ಇಂಚಸ್ ಇದೆ ಅಂತ. ಚೆನ್ನಾಗಿದೆ ಅವ್ರ ಏಜಿಗೂ ಹೆಚ್ಚಪ್ಪ ಅದು. ಆಕ್ಚುಲಿ ಅವಾಗಲೇ ವ್ಲಾಗ್ ಎಂಡ್ ಮಾಡಕ್ಕೆ ಹೋಗಾಗಿತ್ತು, ಎಂಡ್ ಮಾಡಾಗಿತ್ತು ಆಯ್ತಾ. ಈಗ ನೆಂಟರು ಬರ್ತಿದ್ದಾರೆ ನಮ್ಮ ಸೈಡೆಲ್ಲ, ಹಾಗೆ ಬರ್ತಾರೆ ಎಂಡ್ಲೆಸ್ ನೆಂಟರು. ಹಂಗಲ್ಲ, ಹೇಳಿಕೆ ಮಾಡಿದರೆ ಬರಲೇಬೇಕಲ್ಲ ಅಂತ ಬೆಳಿಗ್ಗೆ ಬರೋಕ್ಕಾಗ್ದಿದ್ರು ಸಂಜೆಗಾರು ಬರ್ತಾರೆ ಇಷ್ಟೊತ್ತಿಗೆ. ಸರಿ, ಈಗ ವ್ಲಾಗ್ನ ಎಂಡ್ ಮಾಡಿಬಿಡೋಣ. ನಾವು ಆ್ಯಕ್ಚುಲಿ ಅಮ್ಮ ಮಗಳು ಒಂದು ರೀಲ್ ಮಾಡೋಣ ಅಂತ ಬಂದಿದ್ವಿ, ಡ್ಯಾನ್ಸ್ ರೀಲು. ಯಾವ ಹಾಡೋದು? ಯಾವುದೋ ಸಮಂತಂದು ಥಯ್ಯ ಅಂತ ಏನೋ ಒಂದು ಬರುತ್ತೆ ಅದು. ಇದು ಹಾಕೋಷ್ಟೊತ್ತಿಗೆ, ವ್ಲಾಗ್ ಹಾಕೋಷ್ಟೊತ್ತಿಗೆ ಅದು ರೀಲ್ ನೋಡಾಗಿರುತ್ತೆ ಎಲ್ಲರೂ. ಸೊ ಅದು ಮಾಡೋಕ್ಕೆ ಬಂದಿದ್ವಿ, ನೆಂಟರು ಬರ್ತಾ ಇದ್ದಾರೆ. ಬೇಗ ಇನ್ನೊಂದು 2 ಟೇಕ್ ತೊಗೊಂಡು ಹೋಗ್ಬಿಡ್ತೀವಿ. ಒಬ್ರೊಬ್ಬರೇ ಮಾಡಿಬಿಡ್ಬೋದು ಡ್ಯಾನ್ಸ್ ರೀಲು ಈ ಥರ. ನಮ್ಮಿಬ್ರದಾರು ಓಕೆ ಕಣೆ, ಲಾಸ್ಟ್ ಟೈಮ್ ಮಾಡಿದ್ವಿ ನಾನು ನವ್ಯ ಭೂಮಿಕಾ. ಇಷ್ಟು ಟೇಕ್ಸ್ ತೊಗೊಂಡಿದ್ದೀವಿ ಅಂದರೆ ನಮಗೆ ಗೊತ್ತಿಲ್ಲ, ಒಬ್ರದ್ದು ಮಿಸ್ ಆದರೂ ಮತ್ತೆ ಫಸ್ಟಿಂದ ಮಾಡಬೇಕಾಯ್ತಾ. ಸೊ 3 ಜನದಲ್ಲಿ 6-7 ಟೇಕ್ಸ್ ತೊಗೊಂಡ್ಬಿಟ್ಟಿದ್ವಿ. ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ನಂದು ನನ್ನ ಮಗಳದ್ದು ಏನು ಅಷ್ಟು ಬೇಡ ಆಗುತ್ತೆ ಟೇಕ್ಸ್. ಸದ್ಯಕ್ಕೆ ವ್ಲಾಗ್ ಮುಗಿಸೋಣ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಲೈಕ್, ಶೇರ್, ಕಮೆಂಟ್. ಹೌದು, ಶೇರ್ ಮಾಡ್ರು. ಶೇರ್ ಮಾಡಿದ್ರೆ ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗುತ್ತೆ, ಚೆನ್ನಾಗಿ ಅನಿಸಿದ್ರೆ. ಸರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್.